ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಏನು ಸರ್ಕಾರಿ ನೌಕರರ NPS ಅನ್ನು ರದ್ದುಗೊಳಿಸಿ OPSಗೆ ಸ್ವಾಗತವನ್ನು ಕೋರಲು ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಭರವಸೆಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನು ಮೊನ್ನೆ ನಡೆದಂತಹ ಒಂದು ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಮಾತನ್ನು ಅಥವಾ ಒಂದು ಭರವಸೆ ನೀಡಿದ್ದಾರೆ. ಅದರ ಸಂಕ್ಷಿಪ್ತ ನೋಟವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. NPSಗೆ ವಿದಾಯ, OPS ಜಾರಿಗೆ ಹೊಸ ಭರವಸೆ. CM DK ಶಿವಕುಮಾರ್ ಅವರಿಂದ ನೌಕರರಿಗೆ ಮಹತ್ವದ ಭರವಸೆ. ಇನ್ನು ಮೊನ್ನೆ ನಡೆದಂತಹ ಒಂದು ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ಭರವಸೆಯನ್ನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರಿ ನೌಕರರು ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದ್ದ ಹಳೆ ಪಿಂಚಣಿ ವ್ಯವಸ್ಥೆ ಅಂದರೆ OPS ಜಾರಿಗೊಳಿಸುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಭರವಸೆ ಘೋಷಣೆಯನ್ನು ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಹೊಸ ಪಿಂಚಣಿ ಯೋಜನೆಯಾದ NPS ರದ್ದುಗೊಳಿಸಿ OPS ಜಾರಿಗೆ ತರಬೇಕೆಂಬ ಬಹುದಿನಗಳ ಹೋರಾಟಕ್ಕೆ ಈಗ ಒಂದು ಸ್ಪಷ್ಟ ದಿಕ್ಕು ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ನಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೌಕರರ ಪರವಾಗಿ ಬಲವಾದ ಬೆಂಬಲದ ಮಾತುಗಳನ್ನು ಕೂಡ ಮಾತನಾಡಿದ್ದಾರೆ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಅವರು ಹೇಳಿದ್ದು ನುಡಿದಂತೆ ನಡೆಯುವ ಸರ್ಕಾರ. ಸೊ ಇದರಲ್ಲಿ ಏನು ಹೇಳಿದೆ ಅಂದರೆ, ವೇದಿಕೆಯ ಮುಂದೆ ಕಿಕ್ಕರಿದು ಸೇರಿದ ಸಾವಿರಾರು ನೌಕರರನ್ನು ಉದ್ದೇಶಿಸಿ ಮಾತನಾಡಿದ CM ಅವರು ತಾವು ಬಸವಣ್ಣನವರ ಆದರ್ಶಗಳ ಅನುಸರಿಸುವರೆಂದು ಕೊಟ್ಟ ಮಾತಿಗೆ ತಪ್ಪುವ ಪ್ರಶ್ನೆಯೇ ಇಲ್ಲವೆಂದು ಹೇಳಿದರು. NPS ರದ್ದತಿ ಮತ್ತು OPS ಜಾರಿ ಕುರಿತು ಈಗಾಗಲೇ ಒಂದು ಸಮಿತಿಯನ್ನು ಆಲ್ರೆಡಿ ರಚನೆ ಮಾಡಿದ್ದಾರೆ. ಸೊ ಆ ಸಮಿತಿಯ ವರದಿಯ ಸಲ್ಲಿಕೆಯಾದ ಕೂಡಲೇ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಈ ನಿರ್ಧಾರ ನೌಕರರ ಭವಿಷ್ಯಕ್ಕೆ ಭದ್ರತೆ ನೀಡಲಿದೆ ಎಂದು ವಿಶ್ವಾಸವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಬಾಂಡ್ ಪೇಪರ್ ಸಾಕ್ಷಿ ಎಂದು ಕೂಡ CM ಅವರು ಹೇಳಿದ್ದಾರೆ. ಏನಿದು ಬಾಂಡ್ ಪೇಪರ್ ಸಾಕ್ಷಿ ಅಂದರೆ, ಕಾರ್ಯಕ್ರಮದಲ್ಲಿ CM ಅವರು ಲಘು ಹಾಸ್ಯ ಮಿಶ್ರಿತ ಮಾತುಗಳು ಎಲ್ಲರ ಗಮನ ಸೆಳೆದವು. ತಾವು ಹಾಗೂ ಕಂದಾಯ ಸಚಿವ G. ಪರಮೇಶ್ವರ್ ಅವರು ನೌಕರರಿಗೆ ಮಾತು ಕೊಡುತ್ತಿರುವುದಾಗಿಯೂ ಈ ಒಪ್ಪಂದಕ್ಕೆ ವೇದಿಕೆಯಲ್ಲಿದ್ದ ಶ್ರೀಗಳೇ ಸಾಕ್ಷಿ ಎಂದು ಕಂದಾಯ ಸಚಿವರ ಕೈಯಲ್ಲಿರುವ ಬಾಂಡ್ ಪೇಪರ್ ಈ ಒಪ್ಪಂದವನ್ನು ಖಚಿತಪಡಿಸುತ್ತದೆ ಎಂದು ತಮಾಷೆಯಾಗಿ ಹೇಳುವ ಮೂಲಕ ನೌಕರರಿಗೆ ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಒಂದು ಪಾಯಿಂಟ್ ಅಂದರೆ, ಇಲ್ಲಿ ಈ ಒಪ್ಪಂದಕ್ಕೆ ವೇದಿಕೆಯಿಲ್ಲದ ಶ್ರೀಗಳೇ ಸಾಕ್ಷಿ ಎಂದು ಕೂಡ ಅವರು ಹೇಳಿದ್ದಾರೆ. ಸೊ NPS ಅನ್ನು ರದ್ದುಗೊಳಿಸುವಂತಹ ಮತ್ತು OPS ಅನ್ನು ಜಾರಿಗೊಳಿಸುವಂತಹ ಎಲ್ಲ ತರಹದ ಹೊಸ ಭರವಸೆಯ ನೋಟಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ OPSಗೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಎಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಸಹಿಗಾಗಿ ಕರೆ. ಮಾನ್ಯ ಮುಖ್ಯಮಂತ್ರಿಗಳು ನೌಕರ ಸಂಘದ ಅಧ್ಯಕ್ಷ CS ಷಡಾಕ್ಷರಿ ಅವರನ್ನು ಉದ್ದೇಶಿಸಿ ಮಾತನಾಡಿ, ಎಲ್ಲ ದಾಖಲೆಗಳಿಗೆ ಸಮರ್ಪಕ ಸಹಿ ಹಾಕಬೇಕೆಂದು ಸರ್ಕಾರ ಮತ್ತು ನೌಕರರ ಸಂಘ ಒಂದೇ ಕುಟುಂಬವಂತೆ ಕಾರ್ಯನಿರ್ವಹಿಸಬೇಕೆಂದು ಹೇಳಿದ್ದಾರೆ. ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಅಧಿಕಾರ ಬರುವ ವಿಶ್ವಾಸ ವ್ಯಕ್ತಪಡಿಸಿ ಎಲ್ಲರೂ ಒಟ್ಟಾಗಿ ರಾಜ್ಯದ ಪ್ರಗತಿಗಾಗಿ ದುಡಿಯೋಣ ಎಂದು ಅವರು ಕರೆಯನ್ನು ಕೂಡ ನೀಡಿದ್ದಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಸರ್ಕಾರದ ಈ ಸಕಾರಾತ್ಮಕ ಪ್ರಕ್ರಿಯೆಗೆ ಸಭೆಯಲ್ಲಿದ್ದ ಸಾವಿರಾರು ನೌಕರರು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಈ ಕಾರ್ಯಕ್ರಮದ ಹಲವು ಸಚಿವರು, ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಸಾವಿರಾರು ಸರ್ಕಾರಿ ನೌಕರರು ಪಾಲ್ಗೊಂಡಿದ್ದರು. ಒಟ್ಟಾರೆಯಾಗಿ ಸರ್ಕಾರದ ಈ ಒಂದು ಅಥವಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಈ ಒಂದು ಸಕಾರಾತ್ಮಕ ಭಾಷಣಗಳು ಅಥವಾ ಸಕಾರಾತ್ಮಕ ಭರವಸೆಗಳು ನೋಡಿದರೆ NPS ರದ್ದುಗೊಳ್ಳುವ ಎಲ್ಲ ತರಹದ ಸನ್ನಿವೇಶಗಳು ಕೂಡ ಉಂಟು ಅಂತಲೇ ಹೇಳ್ಬೋದು. ಯಾಕೆಂದರೆ OPSಗೋಸ್ಕರ ಸರ್ಕಾರ ಒಂದು ಸಮಿತಿಯನ್ನು ಕೂಡ ಅದು ಮಾಡಿದೆ. ಸೊ ಅದರ ಮುಖಾಂತರ ಬರುವಂತಹ ಎಲ್ಲ ರಿಪೋರ್ಟನ್ನು ಅನುಸರಿಸಿ ಮುಂದಿನ ದಿನಗಳಲ್ಲಿ ಮಂಡನೆಯನ್ನು ಮಾಡಿ OPS ಅನ್ನು ಜಾರಿಗೊಳಿಸುವ ಎಲ್ಲ ತರಹದ ಸೂಚನೆಗಳು ಕೂಡ ಇಲ್ಲಿ ಕಾಣಸಿಗುತ್ತಿದೆ. ಸೊ ಒಟ್ಟಾರೆಯಾಗಿ ಸರ್ಕಾರದ ಈ ಒಂದು ನಿರ್ಧಾರ ಲಕ್ಷಾಂತರ ಕುಟುಂಬಗಳ ನಿವೃತ್ತ ಜೀವನಕ್ಕೆ ಭದ್ರತೆ ನೀಡುವ ಮಹತ್ವದ ಮೈಲಿಗಲಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ.
ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಮೂಲಕ ನೌಕರರ ವಿಶ್ವಾಸ ಗಳಿಸಲು ಸರ್ಕಾರ ಮುಂದಾಗಿರುವುದು ಸ್ಪಷ್ಟವಾಗಿ ಇಲ್ಲಿ ಕಂಡುಬರುತ್ತಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ OPS ಇನ್ನು ಮುಂದಿನ ದಿನಗಳಲ್ಲಿ ಜಾರಿಗೊಳ್ಳುವ ಎಲ್ಲ ಥರದ ಒಂದು ಸೂಚನೆಗಳು, ಸನ್ನಿವೇಶಗಳು ಕಾಣಬರುತ್ತಿದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.